ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ. ಸೊ ಅದಕ್ಕೆ ಬೆಳಗ್ಗೆನೆ ಬೇಗ ಎದ್ದು ಮನೆ ಬಾಗಿಲು ತೊಳೆದು ರಂಗೋಲಿ ಬಿಡಿಸಿ ಆಮೇಲೆ ನೆಕ್ಸ್ಟು ಕಸನೆಲ್ಲ ಒರೆಸಿ ಸ್ನಾನ ಮಾಡಿ ಇವಾಗ ನೆಕ್ಸ್ಟು ಮನೆ ದೇವ್ರ ಮನೆ ಪೂಜೆ ಸಾಮಾನೆಲ್ಲ ತೊಳಿಬೇಕು ಗೈಸ್. ನಮ್ಮ ಅಜ್ಜಿ ಹೆವಿ ಡಿಸ್ಟರ್ಬೆನ್ಸ್ ಗೈಸ್. ನನಗೆ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂದರೆ ನೋಡಿ ಗೈಸ್, ನಮ್ಮ ಅಜ್ಜಿ ಕ್ಲೀನ್ ಮಾಡ್ತಾ ಐತೆ ಮನೆ ಬಾಗಿಲು. ನಾನು ಅಷ್ಟು ಚೆನ್ನಾಗಿ ತೊಳೆದಿದ್ದೀನಿ, ಅದನ್ನು ಕ್ಲೀನ್ ಮಾಡಿ. ನನ್ನ ತಂಗಿ ಗೈಸ್, ನನ್ನ ತಂಗಿ ಕಾಲೇಜ್ಗೆ ಹೋಗ್ತಾವಳೆ. ಹಬ್ಬದ ದಿನ ರಜಾ ಹಾಕಿ ಅಂದರೆ ರಜಾ ಆಗ್ತಾ ಇಲ್ಲ. ಆಯ್ ಮಾಡು. ನಮ್ಮ ಅಜ್ಜಿಗೆ ಏನೋ ಗೊತ್ತಾಗಲ್ಲ ಗೈಸ್. ಅಷ್ಟು ಪಾಪ ಏನೋ ನಮ್ಮ ಬರೀ ಗಾಯ್ಸ್ ಅನ್ನೋದೇ ಆಯ್ತು. ಬೇಜಾರು ಮಾಡ್ಕೊಬೇಡಿ, ಇದು ಫಸ್ಟ್ ಟೈಮ್ ಅಲ್ವಾ ಬ್ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆ ಥರ ಎಲ್ಲ ಬರ್ತಾ ಇರುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲ ನನ್ನ ಒಂಥರ ನೋಡ್ತಾವ್ರೆ, ಏನಕ್ಕಂತ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೊರಟಾ? ಬಾಯ್. ಮತ್ತೆ ಸಿಗ್ತೀವಿ. ನಮ್ಮ ಮನೆ ತೋರಿಸಿದ್ರೆ ಇಡೀ ಮನೆನೇ ಕಾಣಿಸುತ್ತೆ, ಏನೇನೈತೆ ಎಲ್ಲ. ನೋಡಿ ಗೈಸ್, ನನ್ನ ತಂಗಿಗೆ ನಾನೇ ಬಟ್ಟೆ ಐರನ್ ಮಾಡಿಕೊಟ್ಟಿರೋದು. ತಿರ್ಗೆ ಅವಳು ಹಂಗೆ ಹಾಕೊಂಡು ಹೋಗ್ತಾಳೆ. ಕಣ್ಣಿಂದ ತಿಬಳ ಅಂದ ಚಂದ ಕಂಡಾಗ ಏನು ಹೇಳಿ ಅಂದಾನ ಸಾಲು. ಗೈಸ್, ಇವಳೇನು ಗೊತ್ತಾ, ಬೆಳಗ್ಗೆಯಿಂದ ಆ ಬಟ್ಟೆನ ಐರನ್ನು ಮಾಡ್ಕೊಳ್ಳಲ್ಲ, ಹಂಗೆ ಕಾಲೇಜ್ಗೆ ಹೋಗ್ತಾಳೆ ಹುಚ್ಚಿ ಥರ. ನಾನು ಐರನ್ ಮಾಡಿ ಕೊಟ್ಟಿರೋದು ಇವತ್ತು, ಇಲ್ಲ ಅಂದರೆ ಹಂಗೆ ಹೋಗ್ತಾಳೆ. ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ 6 ಗಂಟೆಗೆ ಎದ್ದಿದ್ದಾರೆ. ನನ್ನ ತಂಗಿ ಇವಳೊಬ್ಬಳೇ 8:15 ಎದ್ದಿರೋದು. ನಮ್ಮ ಅಪ್ಪನ ಪರಿಚಯ ಮಾಡ್ಕೊಂಡಿದ್ವಿ. ಹಾಯ್ ಮಾಡಪ್ಪ. ಇವತ್ತೇನಪ್ಪ ನಮ್ಮ ಮನೇಲಿ? ಈ ಮನೆಗೆ ಒಂಥರ ಗೆಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಇವಾಗ ಹೊರಗಡೆ ಓದ್ತಿರೋದಲ್ವ, ಅದಕ್ಕೆ ನಮ್ಮ ಮನೇಲಿ ನಾನು ಒಂಥರ ಗೆಸ್ಟ್ ಆಗಿಬಿಟ್ಟಿದ್ದೀನಿ. ನಮ್ಮ ಮನೇಲಿ ಹೇಳ್ತಾರೆ ಯಾವಾಗ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಹೆಂಗಿರುತ್ತೆ ಪ್ರೋಗ್ರಾಮ್ಸ್ ಅದನ್ನೆಲ್ಲ ನಿಮಗೆ ಹೇಳ್ತೀನಿ. ಲಾಸ್ಟಿಗೂ ನಮ್ಮ ತಂಗಿ ಬೈಸ್ಕೊಂಡು ಒಂದು ಕೆಲಸ ಮಾಡೋಳು. ಅದು ಹೇಳ್ಸ್ಕೊಂಡು ಬೇರೆ ವೀಡಿಯೋ ಮಾಡ್ತಾವಳೆ. ವಿಡಿಯೋ ಮಾಡು ಅಂತ ಹೇಳ್ಸ್ಕೊಂಡು ಎಲ್ಲ ನಲ್ಲಿ ಒಂದು ಪಾತ್ರೆ ತೊಳೆಯೋದಕ್ಕೆ ನಮ್ಮ ಮನೇಲಿ 1 ವಾರ ಆಗಿಬಿಟ್ಟು ಇವಾಗ ತೊಳಿತಾವಳೆ ಗೈಸ್. ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ. ನಾನು ಅಷ್ಟು ಕೆಲಸ ಮಾಡಿದ್ರೆ ನಮ್ಮ ಮನೇಲಿ ಯಾರಿಗೂ ನನ್ನ ಮೇಲೆ ಇವಳೇನು ಮಾಡೋರಂಗೆ. ಹೌದು ಗೈಸ್, ಹೇಳ್ತಾಳೆ ನೋಡಿ. ಏನು ಕುಸು ಮಗಳು ತುಂಬಾ ಬೈತಾರೆ. ಅವ್ರು ಬೇರೆ ಏನೋ ಅಂದ್ರು ನಿಮಗೆ. ಎಲ್ಗೆ ಹೋಗ್ತಾ ಇದ್ದೀರಾ? ಡ್ಯಾನ್ಸ್ ಆಡಕ್ಕೆ. ಮೊಬೈಲ್ ತರ ತಗೊಂಡ್ಬರ್ಬೇಡ. ಹಿಂಗೆ ಗೈಸ್, ನಮ್ಮ ಮನೆಲ್ಲ ಅಮ್ಮ ಬೈಯತ್ತೆ. ಯಾಕಮ್ಮ ಹಂಗ್ ಮಾಡ್ತೀಯಾ? ಮಕ್ಳ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಸುಮ್ನೆ ಬೈಯೋದಷ್ಟೇನಾ? ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಮನೇಲಿ. ಇವ್ರು ಪೂಜೆ ಮಾಡ್ತಾ ಇದಾರೆ, ಇವಳು ಇಲ್ದಿರೋದೇ ಆಟ ಆಡ್ತಾಳೆ. ಆಚೆಗೆ ಸಿಗ್ತಿರ್ಗತ್ತೆ ಮಾತಾಡ್ತಕೋ. ನಮ್ಮ ಮನೇಲಿ ಶ್ರಾವಣ ಶನಿವಾರ ಹೆಂಗೆ ಮಾಡೋದು ಅಂದರೆ, ಎಲ್ಲ ರೆಡಿ ಮಾಡಿರ್ತೀವಿ. ಇವಾಗ ದಾಸಪ್ಪವ್ರು ಬಂದ್ಬಿಟ್ಟು ಅವರು ಸ್ವಲ್ಪ ದೇವ್ರನ್ನ ತರ್ತಾರೆ. ಅದನ್ನ ತಂದುಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು. ಡೆಕೋರೇಷನ್ ಮಾಡ್ಕೊಂಡಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಈ ಜನ್ಮವು ಒಂದೇ ಸಾಲದು ನಿನ್ನ.
ಇವಾಗ ನಾವು ಹೋಳಿಗೆ ಮಾಡೋಣ ಅನ್ನೋ ಸಾಹಸಕ್ಕೆ ಇಳಿದಿದ್ದೀವಿ. ದೊಡ್ಡ ಮನುಷ್ಯರು ಅನ್ನೋರು ಕೈ ಹಾಕವ್ರೆ ಹೋಳಿಗೆ ಮಾಡೋದಕ್ಕೆ. ಗೈಸ್ ನಮ್ಮ ಮನೆ ಇಬ್ರು ಗಂಡಸು ಇವತ್ತು ಏನೋ ಆಟ ಆಡಕ್ ನಿನ್ ಜನ್ಮಕ್ಕೆ ಹೋಗೋ. ಎಷ್ಟ್ ಚೆನ್ನಾಗಿ ಯಾರು ಚಿಕ್ಕ ಹುಡ್ಗ? ನಾನೇ. ಇವಾಗ ಗೇಮ್ ಆಡ್ತಾವ್ರೆ ಇಬ್ರು ಕುತ್ಕೊಂಡು. ಹೆಂಗ್ ಆಡ್ತಾರೆ ಅಂದ್ರೆ ನಂಗೆ ಭಯ ಆಗ್ಬಿಟ್ಟು ಹೊಡೋಗ್ಬಿಡ್ತೀನಿ ನಾನು. Come on, come on, come on, come on, come on, come on. A few moments later. Come on, 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 come on. ಇವಾಗ ಯಾರಾದ್ರೂ ಇಬ್ರಲ್ಲಿ ಒಬ್ರು ಸೋಲಾಕ್ ಬಂದ್ರೆ ಪಕ್ಕ ಅವ್ರ ಇಬ್ರಲ್ಲಿ ಯಾರು ಕೈ ಎತ್ತಾರ ನೋಡ್ರಿ ಬೇಕಾರೆ ಅದೇ ಅವ್ರ ಪ್ಲಾನು. ಬಂದ್ರು ನಮ್ಮನೆ ಹಿರಿಕರು. ಹಿಂಗೆಲ್ಲ ಮಾಡಂಗಿಲ್ಲ. Next day later. ನಾಳೆ ಪಿಜ್ಜಾ ಬರ್ಗರ್ ಎಲ್ಲ ಐತೆ. ನನ್ ಕೈ ಅಕ್ಲಾಗೆ ಹಾಕೋಬಿಟ್ಟ ಕೂರ್ಸ್ಕೊಂಡು ಒಂದ ಚಾರ ಮುಗೀತು. ಮತ್ತೆ ಕೈ ಎಲ್ಲಿದೆ ಇದು? ಇದು ಆಟ ಅಲ್ಲ. ಅವತ್ತು ಹಿಂಗೆ ಮಾಡ್ತು ಬಿಡ್ಲಿಲ್ಲ. ನಾನು ಸೋತೆ. ನೋಡಿ ವಿನ್ನಂತೂ ಆಗಲ್ಲ. ಮೋಸ ಮಾಡಿ ಏನಾದ್ರೂ ಒಂದ್ ಮಾಡ್ಕೊಂತಾರೆ. ಗುಂಡ ಆಟ ಬಿಟ್ಕೊಡಲ್ವಾ ಗುಂಡ? ಅದೇ ಕಾರಣಕ್ಕೆ ಬಿಟ್ಕೊಡಲ್ಲ. ಬಾವ ಆಟ ಬಿಟ್ಕೊಡಲ್ಲ ಬಾವ. ಚಾನ್ಸೇ ಇಲ್ಲ. ಬಿಟ್ಕೊಡ್ತೀಯಾ? ಬಟ್ ಅವ್ನ್ ಬಿಡ್ಸ್ಕೋಬೇಕಷ್ಟೇ. ಗುಂಡ ಮಕ್ಕಂತ. Come on guys, come on. ಸುಮ್ನೆ ಇರ್ಲಾರೆ ಹೋಗಿ. You can do it. ಗುಂಡ ನೀನ್ ಸೋತ್ರೆ ಇರ್ಲಿಲ್ದದ್ದೇ ಇರುವೆ ಬಿಡ್ಕೊಂಡ್ರು ಅಂತ ಹೇಳ್ತಾರೆ. ಬಾವ ನೀನ್ ಸೋತ್ರೆ ನೀನ್ ಹೇಳ್ದಂಗೆ ಆಯ್ತು ಅಂತ ಅನ್ಕೊಂತಾರೆ. ಇವ್ರಿಗೆ ಭಯ ಯಾಕಂದ್ರೆ ಕೈ ಮುರ್ಕೊಬಿಡ್ತಾರೆ ಇಬ್ರಲ್ಲೊಬ್ರು ಅಂತ ಭಯ. One eternity later. ಮತ್ತೆ ಅಡ್ಡ ಮಕ್ಕಬೇಡ, ಹಂಗೆ ಆಡು. ನೀವಿಬ್ರು ಗೆಲ್ಲಲ್ಲ, ಮ್ಯಾಚ್ ನ ಸೋಲ್ಸ್ತೀರಾ ಯಾರಾದ್ರೂ ಒಬ್ರು. ಅಷ್ಟು ಶಕ್ತಿ ಗುಂಡ ನಮ್ಮ ಬಾವಂದಿದೆಲ್ಲ ಮೈಂಡ್ ಗೇಮು. ಈ ತರ ಹೇಳಿ ಹೇಳಿ ಎದುರಿಸಕ್ಕೆ. ಐ ಟ್ಯಾಬ್ಲೆಟ್ ಆಗ್ಬಿಟ್ಟಿದ್ಯಾ ಬಾವ ನೀನು. ಅವ್ನು ನುಸ್ ಅಂತ ಗಾಳಿ ಬಿಡ್ತಾ ಇದ್ದಾನೆ ಕೈ ಮೇಲೆ. ಗೈಸ್ ಇದೆಲ್ಲ ನಮ್ಮ ಬಾವನ್ ಮೈಂಡ್ ಗೇಮು. ಈ ತರ ಹೇಳ್ಬಿಟ್ಟು ಅವ್ನ್ಗೆ ಎದುರಿಸ್ಬಿಟ್ಟು ಸೋಲ್ಸೋಣ ಅಂತ. ನೋಡು ನೋಡು ಎಂತ ಆಟ ಆಡೋದು. ಗೈಸ್ ಇಬ್ರಲ್ಲಿ ಯಾರು ಗೆಲ್ಲಲ್ಲ. ನಂಗೆ ಬೇಜಾರಾಗ್ತೈತೆ. ಊಟ ಮಾಡಿಲ್ಲ ಗೈಸ್. ಬೇಗ ಗೆಲ್ಲಿ ಗೈಸ್, ಬೇಗ. ಹೊಟ್ಟೆ ಹಸಿತೈತೆ. ಊಟ ಮಾಡಿಲ್ಲ, ಊಟ ಮಾಡಿಲ್ಲ. ದೈವಶ ಮಾವನ ಕಡೆ ಇದೇನು ವರ್ಕ್ ಆಗ್ತಿಲ್ಲ ಕಣೋ. ನೀವು ಗೆಲ್ತೀರಾ ಇಲ್ವಾ? ಯಾರು ಬಂದ್ರು? ನೋಡ್ರಿ ಅಪ್ಪನೇ ಎತ್ತಿಟ್ರು. ಅಪ್ಪ ಅಮ್ಮ ಇಬ್ರು ಸೇರಿ ಎತ್ತಿಡ್ರಿ. ಓಕೆ ಗೈಸ್ ಇವ್ರಿಬ್ರಲ್ಲಿ ಯಾರು ಗೆಲ್ಲಲ್ಲ. ಸೊ ನಾನು ವ್ಲಾಗ್ನ ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ.